ಸನ್ಮಾನ್ಯ ಎಚ್ ಕೆ ಪಾಟೀಲ್ರ 72ನೇ ವರ್ಷದ ಹುಟ್ಟುಹಬ್ಬವನ್ನು ಇದೇ ಆಗಸ್ಟ್ 15ನೇ ತಾರೀಕಿಗೆ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಆಚರಣೆ ಅಂತ ಹೇಳಿದ್ದು ತಪ್ಪೇ ಆಗತ್ತೆ. ಅವರು ಯಾವಾಗಲೂ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಲ್ಲ. ನಾವೇ ಅಭಿಮಾನಿಗಳು, ಅವ್ರ ಸ್ನೇಹಿತರು ಎಲ್ಲರೂ ಅವರಿಗೆ ಭಾಳ ಅಂದ್ರೆ ಶುಭಾಶಯಗಳನ್ನು ಹೇಳತಕ್ಕಂಥ ಒಂದು ವ್ಯವಸ್ಥೆ. ಅಂತ ಒಬ್ಬ ಅಪ್ರತಿಮ ನಾಯಕ, ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಚಿಂತನೆ ಮಾಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಅವರು ಅಲ್ಲಿ ಒಬ್ಬ ರಾಜಕಾರಣಿ ಕೆಲವು ವಿಚಾರಗಳನ್ನು ಕಲೀಲೇಬೇಕಾಗುತ್ತೆ. ಒಂದು ಪಾರದರ್ಶಕತೆ ಬಗ್ಗೆ ಹೆಚ್ಚು ವಿಚಾರವನ್ನು ಇಟ್ಕೊಂಡಿದ್ದಾರೆ. ಅವರಿಗೆ ಸಿಕ್ಕಂತ ಅಧಿಕಾರದಲ್ಲಿ ಅನೇಕ ಮಹತ್ವದ ನಿರ್ಧಾರಗಳನ್ನು ಇಡೀ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಡ್ಕೊಳ್ಬೇಕನ್ನೋ ವಿಚಾರವನ್ನು ಕೂಡ ಸನ್ಮಾನ್ಯ ಎಚ್ ಕೆ ಪಾಟೀಲ್ ತೆಗೆದುಕೊಂಡಂಥ ಉದಾಹರಣೆಗಳದಾವ. ಉದಾಹರಣೆಗೆ ನಾವೆಲ್ಲ ಏನು ಈ PWD ನೀರಾವರಿ ಇಲಾಖೆಯ ಅವರು ನೀರಾವರಿ ಇಲಾಖೆ ಸಚಿವರಿದ್ದಾಗ ಈ ಟೆಂಡರ್ ತೆಗಿತಕ್ಕಂಥ ಒಂದು ವ್ಯವಸ್ಥೆ ಅದನ್ನು ಪೂರ ಏಕದಮ್ 1 ಲಕ್ಷ 2 ಲಕ್ಷಗೆ ಇಳಿಸಿದಂಥ ಉದಾಹರಣೆಯನ್ನು ನಾವು ನೋಡಿದ್ದೇವೆ. ಹೀಗೆ ಆಡಳಿತದ ಸುಧಾರಣೆ ಬಗ್ಗೆ ಒಂದು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಬ್ಬ ಧೀಮಂತ ನಾಯಕರು ಇವತ್ತು ನಮ್ಮ ಜೊತೆ ಬಹಳ ಒಳ್ಳೆ ರೀತಿಯಿಂದ ಒಡನಾಟ. ಇವತ್ತು ನಾನೊಬ್ಬ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇವತ್ತೇನು ಅವರ ಸಂಬಂಧ ಮತ್ತು ನನಗೇನು ಕಳೆದ 3 ವರ್ಷದಿಂದ ನಾನೇನು ಈ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಇದ್ರು ಕೂಡ ನಮ್ಮ ಜೊತೆ ಭಾಳ ರೀತಿಯಿಂದ ಒಂದು ಸೌಹಾರ್ದತೆಯ ನಡೆ, ಏನೇ ಕಾರ್ಯಕ್ರಮ ಇದ್ರೂ ಕೂಡ ನಾವೆಲ್ಲ ವಿಚಾರ ಮಾಡಿ ನಡೀತಕ್ಕಂಥ ಒಂದು ವ್ಯವಸ್ಥೆ. ಇವತ್ತು ಆ ಮನೆತನ ಅವ್ರ ಅಣ್ಣವರಾದಂಥ DR ಪಾಟೀಲ್ ಆಗಲಿ, ಇವರಾಗಲಿ ಮತ್ತು ನಮ್ಮ ಯಜಮಾನರು ದಿವಂಗತ KH ಪಾಟೀಲ್ರು ಹಾಕೊಟ್ಟಂಥ ಮಾರ್ಗದರ್ಶನ ಅವರು ಗದಗ ಅನ್ನೋದಲ್ಲ, ನಮ್ಮ ಇಡೀ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಇಂಥ ರಾಜಕಾರಣಿಗಳಿಗೆ ಇನ್ನೂ ಹೆಚ್ಚು ಅವಕಾಶ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ. ಯಾಕಂದ್ರೆ ಅವ್ರಿಗೆ ಮಾತಾಡಬೇಕಾದ್ರೆ ಭಾಳಷ್ಟು ಅದಾವ. ಅವರು ಏನು ಮನೆಗೆ ಒಂದು ಮದುವೆ ಆದರೂ ಕೂಡ ಭಾಳ ಸರಳ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು. ಅವ್ರು ಯಾರಿಗೂ ಇಲ್ಲಿವರೆಗೆ ಈ ಮದುವೆ ಕಾರ್ಡನ್ನು ಮಾಡಿಸಿಲ್ಲ. ಯಾರಿಗೆ ತಿಳಿತೈತೆ ಅವರ ಅಷ್ಟ ಹೋಗಿ ಅವ್ರ ಮದುವೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ವ್ಯವಸ್ಥೆ. ಈ ರೀತಿಯಾಗಿ ಅಂದ್ರೆ ಆಡಂಬರ ಜೀವನ ಎಲ್ಲ ಅವ್ರದ್ದು. ಸುಮ್ಮನೆ ಖರ್ಚು ಮಾಡಿ ವ್ಯತ್ಯಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ಇಂಥ ಅನೇಕ ಉದಾಹರಣೆಗಳು ಅವ್ರ ಕಡೆಯಿಂದ ಕಲೀಲಿಕ್ಕೆ ಒಬ್ಬ ಯುವ ರಾಜಕಾರಣಿಗಳಿಗಾಗ್ಲಿ ನಮ್ಮಂಥವ್ರಿಗಾಗ್ಲಿ ಯಾವಾಗಲೂ ಸಾಧ್ಯ ಆಕತಿ. ಅಂತ ಧೀಮಂತ ನಾಯಕನ್ನ ಬೆಳಿಬೇಕು. ಇವತ್ತು ನಮ್ದೆಲ್ಲ ಬಹಳಷ್ಟು ಕನಸಿದಾವ. ಆ ಕನಸಿನಂತೆ ಅವ್ರು ಬೆಳಿಲಿ. ಈ ಹುಟ್ಟುಹಬ್ಬ ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ವರ್ಷ ಆದ್ಯಂತ ಅವ್ರಿಗೆ ಒಳ್ಳೆ ರೀತಿಯ ಭವಿಷ್ಯ ಬರಲಿ ಅಂತೇಳಿ ಆಶೆ ಮಾಡಿ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.